ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಒಬ್ಬಳು ಹುಡುಗಿ, ಅವಳಿಗೆ ಒಂದು 14 ವರ್ಷ ಇರುತ್ತೆ. ಅವಳಿಗೆ ಅವರ ತಂದೆ ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಅಂತ ಕೊಡ್ತಾರೆ. ಆ ಹುಡುಗಿ ಅದನ್ನು ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ಕಲ್ಲಿ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಆನ್ಲೈನಲ್ಲಿ ಒಬ್ಬ ಹುಡುಗ ಫ್ರೆಂಡ್ ಆಗ್ತಾನೆ. ಹೋಗ್ತಾ ಹೋಗ್ತಾ ಹುಡುಗನ ಮೇಲೆ ಈ ಹುಡುಗಿಯ ಲವ್ ಆಗುತ್ತೆ. ಅಷ್ಟು ಸೂಪರಾಗಿ ನಾಟಕ ಮಾಡಿ ಹುಡುಗಿಯನ್ನು ಬೆಳೆಸ್ಕೊಂಡು ಬಿಡ್ತಾನೆ ಹುಡುಗ. ಒಂದು ದಿನ ಇಬ್ಬರು ಮೀಟ್ ಆಗೋಣ ಅಂತ ಹುಡುಗನನ್ನು ನೋಡಿದ್ರೆ ತುಂಬ ಶಾಕ್ ಆಗ್ತಾಳೆ. ಯಾಕಂದರೆ ಅವನು ಒಬ್ಬ 40 ವರ್ಷದ ಅಂಕಲ್. ಅದನ್ನು ಈ ಹುಡುಗಿ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೂ ಕೂಡ ಅಂಕಲ್ ಹುಡುಗಿಯನ್ನು ಕನ್ವಿನ್ಸ್ ಮಾಡಿ ಹೇಗೋ ಅವಳ ಜೊತೆ ಆಟವನ್ನು ಆಡ್ಬಿಡ್ತಾನೆ. ಅದು ಮುಂದೆ ಏನಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಆ್ಯನಿ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಇವಳ ಈ ಕಥೆಯ ಹೀರೋಯಿನ್. ಇವತ್ತು ಅವಳ ಬರ್ತಡೇ. ಸೊ ಫ್ಯಾಮಿಲಿಯವರು ಎಲ್ಲರೂ ಆ ಹುಡುಗಿ ಬರ್ತಡೇನ ಸೂಪರಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇವಳಿಗೆ ಒಬ್ಬ ಅಣ್ಣ ಮತ್ತು ತಂಗಿ ಮತ್ತು ಅಮ್ಮ ಅಪ್ಪ ಅಂತ ಒಂದು ಆರಾಮವಾದ ಫ್ಯಾಮಿಲಿ ಇರುತ್ತೆ. ಮುದ್ದು ಕುಟುಂಬ ಇರುತ್ತೆ. ಎಲ್ಲನೂ ಆರಾಮಾಗಿ ಹೋಗ್ತಾ ಇರುತ್ತೆ. ಸೊ ನಮ್ಮ ಹುಡುಗಿಗೆ ಬರ್ತಡೇ ಗಿಫ್ಟ್ ಆಗಿ ಒಂದು ಲ್ಯಾಪ್ಟಾಪನ್ನು ಗಿಫ್ಟ್ ಆಗಿ ಕೊಡ್ತಾರೆ ಅವರ ಅಪ್ಪ. ಅದರ ನಂತರ ಆ ಹುಡುಗಿ ಯಾವಾಗಲೂ ಲ್ಯಾಪ್ಟಾಪನ್ನೇ ನೋಡ್ತಿರ್ತಾಳೆ. ಯಾರಿಗೆ ಮೇಲಾದರೂ ಕಳಿಸ್ತಾನೆ ಇರ್ತಾಳೆ. ಒಂದು ದಿನ ತಂದೆ ಅದನ್ನು ಗಮನಿಸ್ಬಿಟ್ಟು ಏನು ಮಾಡ್ತಿದ್ಯಾ ಅಂತ ಬಂದು ಕೇಳಿದಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಕಣ್ಣಿಗೆ ಯಾರು ಅಂತ ಕಾಣಿಸ್ತಿಲ್ಲ ಗೊತ್ತಿಲ್ಲದಿರೋ ಫ್ರೆಂಡ್ಸ್ಗಳ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ತಂದೆ ಸರಿ, ಟೀನೇಜ್ ಹುಡುಗಿ ಅಲ್ವಾ, ಸ್ವಲ್ಪ ಕ್ರೇಜಿಯಾಗಿನೇ ಇರ್ತಾಳೆ, ಆಮೇಲೆ ನೋಡಿಕೊಳ್ಳೋಣ ಅಂತ ಅಂದ್ಕೊಂಡು ಸರಿ ಕಣಮ್ಮ, ಏನೇ ಆಗಿದ್ರು ಸರಿ, ಎಲ್ಲರ ಹತ್ರ ಹುಷಾರಾಗಿ ಜೋಪಾನವಾಗಿ ಇರಮ್ಮ ಅಂತ ತಂದೆ ಮಗಳಿಗೆ ಅಡ್ವೈಸ್ ಮಾಡಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ನಂತರ ಹುಡುಗಿ ಸ್ಕೂಲ್ಗೆ ಹೋಗ್ತಾಳೆ, ಬರ್ತಾಳೆ, ಎಲ್ಲದರಲ್ಲೂ ಮಿಂಗಲ್ ಆಗ್ತಾನೆ ಇರ್ತಾಳೆ. ಆದರೆ ಯಾವಾಗ ನೋಡಿದ್ರು ಕೈಯಲ್ಲಿ ಮೊಬೈಲ್ ಫೋನನ್ನು ಹಿಡ್ದೇ ಇರ್ತಾಳೆ. ಮನೇಲಿರೋರು ಅವಳಿಗೆ ಅಡ್ವೈಸನ್ನು ಮಾಡ್ತಾರೆ, ಸ್ವಲ್ಪ ನೋಡಿ ಮಾಡಿ ಹುಷಾರಾಗಿರಮ್ಮ, ಹೊರಗಡೆ ಪ್ರಪಂಚ ಕೆಟ್ಟೋಗ್ಬಿಟ್ಟಿದೆ, ಹುಷಾರು ನೀನು ಅಂತ ಫ್ಯಾಮಿಲಿಯವರು ಎಷ್ಟೇ ಹೇಳಿದ್ರು ಆ ಹುಡುಗಿ ಕೇಳೋ ರೀತಿ ಕಾಣ್ತಿಲ್ಲ. ಸರಿ ಅಂತ ಹೇಳಿಬಿಟ್ಟು ಯಾವಾಗ ನೋಡಿದ್ರು ಒಂದು ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿರ್ತಾಳೆ, ಇಲ್ಲಾಂದರೆ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿರ್ತಾಳೆ. ಆನ್ಲೈನ್ ಫ್ರೆಂಡ್ಸ್ ಅಂತ ತುಂಬ ಜನರ ಜೊತೆ ಹೊಸದಾಗಿ ಪರಿಚಯ ಆಗಿರ್ತಾಳೆ. ಆ ರೀತಿ ಮಾತಾಡಬೇಕಾದ್ರೆ ಒಬ್ಬ ಹುಡುಗ ಈ ಹುಡುಗಿಗೆ ತುಂಬ ಇಷ್ಟ ಆಗಿರ್ತಾನೆ. ಅವನ ಜೊತೆ ತುಂಬಾನೇ ಮಾತಾಡ್ತಾ ಇರ್ತಾಳೆ. ಒಂದು ದಿನ ಪೂರ್ತಿ ಅವನ ಜೊತೆನೆ ಮಾತಾಡ್ತಾ ಇರ್ತಾಳೆ ಹುಡುಗಿ. ಆ ಹುಡುಗನು ನಿನ್ನ ಫೋಟೋಸನ್ನು ಕಳಿಸ್ಕೊಡು ಅಂತ ಕೇಳಿದ್ರೆ ಈ ಹುಡುಗಿ ಫೋಟೋಸನ್ನೆಲ್ಲ ಕಳಿಸ್ಕೊಡ್ತಾಳೆ. ನಂತರ ನೀನು ಎಷ್ಟೋ ಕ್ಲಾಸ್ನ ಓದ್ತಿದ್ಯಾ, ನಿನ್ನ ಏಜ್ ಎಷ್ಟು, ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಹುಡುಗಿ. ನನಗೆ 20 ವರ್ಷ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು 25 ವರ್ಷ ಆಗ್ತಿದೆ ಅನ್ನೋ ರೀತಿ ಹೇಳ್ತಾನೆ. ನಂತರ ನಾನು ಸುಮ್ಮನೆ ಆಟ ಆಡೋದಕ್ಕೆ ಆ ರೀತಿ ಹೇಳಿದೆ ಅಂತ ಹುಡುಗಿಯನ್ನು ಕನ್ಫ್ಯೂಸ್ ಮಾಡ್ತಾನೆ ಇರ್ತಾನೆ. ಆಮೇಲೆ ನಾನು ಸುಮ್ಮನೆ ತಮಾಷೆ ಮಾಡಿದೆ, ನಾನು ಕಾಲೇಜ್ ಓದ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಂತರ ಮಾರನೇ ದಿನ ಹುಡುಗಿಗೆ ಅವ್ರ ಫ್ರೆಂಡ್ ಜೊತೆ ಒಂದು ಪಾರ್ಟಿ ಇರುತ್ತೆ. ಆ ಪಾರ್ಟಿಗೆ ನಮ್ಮ ಹುಡುಗಿ ಹೋಗಿರ್ಬೇಕಾದ್ರೆ ಅವಳನ್ನು ಇಗ್ನೋರ್ ಮಾಡೋ ರೀತಿ, ಅವಳನ್ನ ಕಾರ್ನರ್ ಮಾಡೋ ರೀತಿ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್ ಗ್ರೂಪೆಲ್ಲ ಆ ರೀತಿನೇ ನಮ್ಮ ಹುಡುಗಿನ ಟ್ರೀಟ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಅವಾಯ್ಡ್ ಮಾಡ್ತಿರೋದು ನಮ್ಮ ಹುಡುಗಿಗೆ ಅರ್ಥ ಆಗಿದ್ದ ತಕ್ಷಣ ಪಾರ್ಟಿಯನ್ನು ಬಿಟ್ಟು ಮನೆಗೆ ಬಂದು ಅವಳ ತಂದೆ ಹತ್ರ ಮಾತಾಡೋದಕ್ಕೆ ಹೋಗ್ತಾಳೆ. ಈ ಥರ ಪಾರ್ಟಿಗೆ ಹೋಗಿದ್ದೆ ಅಪ್ಪ, ಆ ಪಾರ್ಟಿಗೆ ನನ್ನನ್ನು ಸರಿಯಾಗಿ ಯಾರು ರೆಸ್ಪಾಂಡೇ ಮಾಡಲಿಲ್ಲ, ನನ್ನ ಫ್ರೆಂಡ್ಸೇ ಅವಾಯ್ಡ್ ಮಾಡೋ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹುಡುಗಿ ಹೇಳ್ತಾ ಇದ್ರೆ, ನೀನು ಯಾರಿಗೆ ತುಂಬ ಇಷ್ಟ ಆಗ್ತಿದೆ ಅವರ ಜೊತೆ ಮಾತ್ರ ನೀನು ಪರಿಚಯ ಇಟ್ಕೋ, ಅವರ ಜೊತೆ ಮಾತ್ರ ಮಾತಾಡು, ನೀನಂದರೆ ಇಷ್ಟ ಆಗದಲ್ಲೇ ಇರೋರ ಜೊತೆ ಯಾಕೆ ನಿನ್ನ ಪರಿಚಯ ಇಟ್ಕೋತೀಯ, ಸರಿ ಆಯಿತು ಬೇಗ ಹೋಗಿ ಮಲಗು ಅಂತ ಕಳಿಸ್ತಾರೆ ತಂದೆ. ಅದೇ ರೀತಿ ಹುಡುಗಿ ಬೆಡ್ಡಲ್ಲಿ ಮಲಗಿರ್ಬೇಕಾದ್ರೆ ವಿಷಯದ ಬಗ್ಗೆ ಹುಡುಗನ ಹತ್ತಿರ ಹೇಳುತ್ತಾಳೆ. ಅದಕ್ಕೆ ಆ ಹುಡುಗ, ನೀನು ತುಂಬಾನೇ ಸುಂದರವಾಗಿದ್ಯಾ, ಯಾವ ಹುಡುಗಿ ತುಂಬ ಸೌಂದರ್ಯವಾಗಿರ್ತಾರೋ ಅವರಗಳ ಜೊತೆ ಮಾತ್ರ ನೀನು ಪರಿಚಯವನ್ನು ಇಟ್ಕೋ, ಫ್ರೆಂಡ್ಸ್ ಆಗಿರೋ, ನಿಜ ಹೇಳಬೇಕು ಅಂದರೆ ನೀನು ತುಂಬ ಬ್ಯೂಟಿಫುಲ್, ಸೊ ನಿನ್ನ ಜೊತೆ ಒಬ್ಬರು ಇರಬೇಕು ಅಂದರೆ ಅವರು ತುಂಬ ಪುಣ್ಯ ಮಾಡಿರಬೇಕು ಅನ್ನೋ ರೀತಿ ಹುಡುಗಿಗೆ ಇಷ್ಟ ಆಗೋ ಮಾತುಗಳನ್ನು ಹೇಳಿ ಈ ಹುಡುಗಿದ್ದು ಬ್ರೈನ್ ವಾಶ್ ಮಾಡೋ ರೀತಿ, ಅವಳನ್ನು ಬೀಳಿಸ್ಕೊಳ್ಳೋ ರೀತಿ ತುಂಬ ಮಾತನ್ನು ಮಾತಾಡ್ತಾ ಇರ್ತಾನೆ ಹುಡುಗ. ಒಂದೊಂದು ಮಾತು ಆ ಹುಡುಗಿ ಇಂಪ್ರೆಸ್ ಆಗ್ತಾನೆ ಇರ್ತಾಳೆ. ಈ ಹುಡುಗಿಗೆ ಅವನ ಮೇಲೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಅವತ್ತಿನ ರಾತ್ರಿ ಇಬ್ಬರು ಚಾಟ್ ಮಾಡ್ತಾನೆ ಇರ್ತಾರೆ. ಹಾಗೆ ಸೀನನ್ನು ಕಟ್ ಮಾಡಿದ್ರೆ ಈ ಕಡೆ ಅವರ ಅಣ್ಣ ಕಾಲೇಜನ್ನು ಓದೋದಿಕ್ಕೆ ಅಂತಂದ್ಬಿಟ್ಟು ಬೇರೆ ಊರಿಗೆ ಹೋಗಿ ಸ್ಟೇ ಆಗಿ ಓದಬೇಕಾಗಿದೆ. ಸೊ ಹುಡುಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರಬೇಕಾದ್ರೆ ಅವಾಗ ಅವನ ತಂದೆ ಅವನಿಗೆ
ತುಂಬಾ ಅಡ್ವೈಸನ್ನು ಮಾಡ್ತಾರೆ. ಹುಡುಗಿರನ್ನು ಹೇಗೆ ನೋಡಬೇಕು, ಹೇಗೆ ಟ್ರೀಟ್ ಮಾಡಬೇಕು, ಅವ್ರ ಜೊತೆ ಹೇಗೆ ಮಾತಾಡಬೇಕು, ಯಾವ ರೀತಿ ಮರ್ಯಾದೆ ಕೊಡಬೇಕು, ಕಾಲೇಜಲ್ಲಿ ಹೇಗಿರಬೇಕು, ಎಷ್ಟು ಡಿಸಿಪ್ಲಿನ್ ಆದ ಸ್ಟೂಡೆಂಟ್ ಆಗಿರಬೇಕು ಅಂತ ಒಳ್ಳೆ ವಿಷಯಗಳನ್ನು ಮಗನಿಗೆ ಹೇಳ್ಕೊಡ್ತಾ ಇರ್ತಾಳೆ. ಸರಿಯಪ್ಪ, ನನಗೆ ಅರ್ಥ ಆಯಿತು ಅಂತ ತಂದೆ ಒಂದು ಹಗ್ಗನ ಮಾಡಿ ಹುಡುಗ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಏನೆಲ್ಲ ನಡೆಯುತ್ತೋ, ಇವ್ರ ಮನೆಯಲ್ಲಿ ಏನೆಲ್ಲ ನಡೆಯುತ್ತೋ ಅಷ್ಟು ವಿಷಯಗಳನ್ನು ಡೈಲಿ ಆ ಹುಡುಗನ ಜೊತೆ ಚಾಟ್ ಮಾಡಬೇಕಾದ್ರೆ ಒಂದು ದಿನ ಸಡನ್ ಆಗಿ ಮೆಸೇಜ್ ಮಾಡಬೇಕಾದ್ರೆ ಎಲ್ಲಾನು ಹೇಳ್ಕೊಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಇವಾಗಲೂ ಕೂಡ ನಮ್ಮ ಅಣ್ಣ ಕಾಲೇಜ್ ಓದೋದಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಹಾಗೆ ಹೊರಗಡೆ ಬಂದು ನೋಡಬೇಕಾದ್ರೆ ಅಲ್ಲಿ ಕಾಲೇಜ್ಗೆ ಹೋಗೋಕ್ಕೆ ಓಡ್ತಿರುವ ಅಣ್ಣ ತಂಗಿಯನ್ನು ನೋಡಿಬಿಟ್ಟು ಏನು ಮಾಡ್ತಿದ್ಯಾ ಅಮ್ಮ, ಫೋನ್ನ ಕೈಯಲ್ಲಿ ಇಟ್ಕೊಂಡು ಅಂತ ಕೇಳ್ತಾನೆ. ಏನೂ ಇಲ್ಲ, ಜಸ್ಟ್ ಫೋನಲ್ಲಿ ಮಾತಾಡ್ತಿದ್ದೆ. ಸರಿ ಆಯಿತು, ಜೋಪಾನವಾಗಿ ಹೋಗ್ಬಿಡ್ಪ ಅಂತ ಅಣ್ಣನಿಗೆ ಒಂದು ಹಗ್ ಮಾಡಿ ಕಳಿಸ್ಕೊಡ್ತಾಳೆ ತಂಗಿ. ನಂತರ ಫೋನನ್ನು ನೋಡಿದಾಗ ಆ ಹುಡುಗ ನಾವಿಬ್ಬರು ಒಂದು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಮೀಟ್ ಮಾಡೋಣ ಅಂತ ಒಂದು ಮೆಸೇಜನ್ನು ಕಳಿಸಿರ್ತಾನೆ. ಅದನ್ನು ನೋಡಿದ ತಕ್ಷಣ ಹುಡುಗಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಇಲ್ಲಿವರೆಗೆ ಹುಡುಗನನ್ನು ಬರೀ ಫೋಟೋಸಲ್ಲಿ ಮಾತ್ರ ನೋಡಿದ್ದೀನಿ, ಫೋಟೋದಲ್ಲಿ ತುಂಬ ಕ್ಯೂಟ್ ಆಗಿ ಇರ್ತಾನೆ, ಇವಾಗ ಅವನೇ ಡೈರೆಕ್ಟಾಗಿ ಮೀಟ್ ಮಾಡೋಣ ಅಂತ ಕೇಳಿದ್ದಾನೆ, ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹುಡುಗ ಹೇಳಿದ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿ ವೆಯ್ಟ್ ಮಾಡಿ ಕೂತಿರ್ತಾಳೆ ಹುಡುಗಿ. ಅದೇ ಥರ ಹುಡುಗನು ನಮ್ಮ ಹುಡುಗ ಹತ್ರ ಬಂದು, ಹಾಯ್ ಹನಿ, ನಾನೇ ನಿನ್ನ ಹುಡುಗ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ. ನಾನೇ ನಿನ್ನ ಹುಡುಗ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾನೆ. ಆಗ ಹುಡುಗಿ, ಯಾರು ಅಂಕಲ್ ನೀವು ಅಂತ ಕೇಳ್ತಾಳೆ. ನಾನೇನೆ ಚಾರ್ಲಿ, ನಾವು ಡೈಲಿ ಫೋನಲ್ಲಿ ಮಾತಾಡ್ತೀವಲ್ಲ ಅಂತ ಒಬ್ಬ ಅಂಕಲ್ ಬಂದು ಕೂತು ನಮ್ಮ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಇದನ್ನು ನೋಡಿ ನಮ್ಮ ಹುಡುಗಿ ಅರ್ಥ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಒಂದು 40 ವರ್ಷ ಇರುತ್ತೆ. ಈ ಕಡೆ ನಮ್ಮ ಹುಡುಗಿ ನೋಡಿದ್ರೆ ಬರೀ 14 ವರ್ಷ ಮಾತ್ರ ಆಗಿರುತ್ತೆ. ಹುಡುಗಿ ತುಂಬ ಶಾಕ್ ಆಗಿಬಿಟ್ಟು, ಇಲ್ಲ ನಾನು ಇಲ್ಲಿಂದ ಹೊರಡ್ತೀನಿ, ನೀವು ನನ್ನ ನೋಡಿದ್ರೆ ನನಗೆ ಕೋಪ ಬರ್ತಿದೆ, ನೀವು ನನಗೆ ಒಂದು ಚೂರು ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಹುಡುಗಿ ಅಲ್ಲಿಂದ ಹೊರಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅಂಕಲ್ಲು ನಮ್ಮ ಹುಡುಗಿಯನ್ನು ಬಿಡದೆ ಸಿಕ್ಕಾಪಟ್ಟೆ ಅವಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾವ ರೀತಿ ಎಲ್ಲ ಮಾತಾಡಿದ್ರೆ, ಯಾವ ರೀತಿ ಮಾತುಗಳ ಯೂಸ್ ಮಾಡಿದ್ರೆ ಅವಳು ಬಿದ್ದೋಗ್ತಾಳೋ, ಅವಳಿಗೆ ಇಷ್ಟ ಆಗುತ್ತೋ ಅಂಥ ಮಾತುಗಳನ್ನೇ ಆಡಿ ಅವಳನ್ನು ಹುಷಾರು ಮಾಡ್ತಾನೆ ಅಂಕಲ್. ಒಂದು ಸ್ಟೇಜಲ್ಲಿ ಹುಡುಗಿ ಕನ್ವಿನ್ಸ್ ಆಗೇ ಬಿಡ್ತಾಳೆ. ಪ್ರೀತಿಗೆ ಏಜ್ ಇಲ್ಲ, ಏರುಪೇರಿಲ್ಲ ಅಂತ ಎಲ್ಲ ಮಾತಾಡಬೇಕಾದ್ರೆ ಹುಡುಗಿ ಹಾಗೆ ಸಾಫ್ಟ್ ಆಗ್ತಾಳೆ. ನಿನಗೆ ನಾನು ಅಂದರೆ ತುಂಬಾ ಇಷ್ಟ, ನನ್ನ ಜೊತೆ ಮಾತಾಡ್ದೆ ನಿನಗೆ ನಿದ್ದೆನೇ ಬರಲ್ಲ ಅಲ್ವಾ ಅಂತ ಅಲ್ಲ ಏನೇನೋ ಹೇಳಿ ಹುಡುಗಿಯನ್ನು ಕನ್ವಿನ್ಸ್ ಮಾಡ್ತಾನೆ. ಹುಡುಗಿನೂ ಹೌದು, ಪ್ರೀತಿಗೆ ಕಣ್ಣಿಲ್ಲ, ಏಜ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಅವನನ್ನು ಅಕ್ಸೆಪ್ಟ್ ಮಾಡ್ಕೋತಾಳೆ. ನಂತರ ಇಬ್ಬರು ಮಾತಾಡಿ ಅಲ್ಲಿಂದ ಹೋಗೋದನ್ನು ನನ್ನ ಹೀರೋನ ಫ್ರೆಂಡ್ ಒಬ್ಳು ನೋಡ್ತಾಳೆ. ಏನಿದು, ಬೇರೆ ಯಾರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಫ್ರೆಂಡು. ಈ ಕಡೆ ನಮ್ಮ ಹೀರೋಯಿನ್ ಅಂಕಲ್ ಜೊತೆ ಬಂದು ಒಂದು ಹೋಟೆಲಲ್ಲಿ ಕೂತಿರ್ತಾಳೆ. ಫುಡ್ಡನ್ನು ಆರ್ಡರ್ ಮಾಡಿ ತಿಂತಿರ್ತಾರೆ. ಅವಾಗಲೂ ಅಂಕಲ್ ಅವಳನ್ನು ಬಿಡದೆ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ. ನನ್ನ ಮೇಲೆ ನಿನಗೆ ನಂಬಿಕೆ ಬಂದಿಲ್ವಾ, ಅದು ಇದು ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ. ನಂತರ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಕಾರಲ್ಲಿ ಕೂತಿರ್ತಾರೆ. ಆವಾಗ ಅಂಕಲ್, ನಿನಗೆ ಇಷ್ಟವಾಗುವಂಥ ಒಂದು ಗಿಫ್ಟನ್ನು ನಾನು ನಿನಗಾಗಿ ತಂದಿದ್ದೀನಿ ಅಂತ ಹೇಳಿ ಒಂದು ಬ್ಯಾಗ್ನ ಹುಡುಗಿ ಕೈಗೆ ಕೊಡ್ತಾನೆ. ಅವಳು ಅದನ್ನು ಓಪನ್ ಮಾಡಿ ನೋಡಿದಾಗ ಬರೀ ಇನ್ನರ್ ವೇರ್ಸೇ ಇರುತ್ತೆ. ಏನಿದು, ಇದನ್ನು ಗಿಫ್ಟ್ ಅಂತ ಹೇಳ್ತಿದ್ದೀರಾ ಅಂತ ಹುಡುಗಿ ಅದನ್ನು ನೋಡಿ ಕೇಳಿದಾಗ, ನೀನೇ ತಾನೇ ನನಗೆ ಈ ಕಲರಲ್ಲಿದ್ದರೆ ಇಷ್ಟ ಆಗುತ್ತೆ ಅಂತ ಹೇಳಿದೆ, ಸೊ ಅದಕ್ಕಾಗಿ ಇದನ್ನು ನಿನಗಾಗಿ ತೊಗೊಂಬಂದೆ, ಪ್ಲೀಸ್ ನನಗಾಗಿ ಇದನ್ನು ಹಾಕಿ ತೋರಿಸು ಅಂತ ಕೇಳ್ತಾನೆ. ಈ ಹುಡುಗಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ನೋಡ್ತಾಳೆ, ನಾನು ಹೇಗೆ ಇದನ್ನು ಹಾಕ್ಕೊಂಡು ನಿನ್ನ ಮುಂದೆ ಬಂದು ನಿಂತ್ಕೊಳ್ಳೋದು ಅಂತ. ಹುಡುಗಿ ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಂಕಲ್, ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಒಂದು ರೂಮನ್ನು ಬುಕ್ ಮಾಡ್ತೀನಿ, ಅಲ್ಲಿ ನಿನ್ನ ಡ್ರೆಸ್ಸನ್ನು ಹಾಕಿ ಬಂದು ನನಗೆ ತೋರಿಸು ಅಂತ ಹೇಳಿ ಹುಡುಗಿಯನ್ನು ತುಂಬ ಕನ್ವಿನ್ಸ್ ಮಾಡಿ ಹುಡುಗಿನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ಅಲ್ಲಿ ಹೋದ ಮೇಲೆ ಅವನು ಹೇಳಿದ ಹಾಗೆ ಹುಡುಗಿ ಅವನು ತಂದ್ಕೊಟ್ಟಿದ್ದ ಡ್ರೆಸ್ಸನ್ನು ಹಾಕಿ ಬಂದು ಮುಂದೆ ನಿಂತ್ಕೋತಾಳೆ. ಅದನ್ನು ನೋಡಿದ ಅಂಕಲ್, ನೀನು ನೋಡೋದಕ್ಕೆ ತುಂಬ ಸುಂದರವಾಗಿದೆಯಾ, ಪ್ಲೀಸ್ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊ ಅಂತ ಹೇಳಿದಾಗ ನಾವು ಹುಡುಗಿ ಬಂದು ನಿಧಾನಕ್ಕೆ ಕೂತ್ಕೊತಾಳೆ. ಅವನು ಎಲ್ಲ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ತಾ ಇರ್ತಾನೆ ಅಂಕಲ್. ಪಾಪ ನಮ್ಮ ಅಮಾಯಕ ಹುಡುಗಿಗೆ ಇವೆಲ್ಲ ಏನೂ ಗೊತ್ತಾಗ್ತಾ ಇರೋಲ್ಲ, ಸೈಲೆಂಟಾಗಿ ಹೋಗಿ ಕೂತಿರ್ತಾಳೆ. ಅಷ್ಟೇ ಅಂಕಲ್ಲು ಆ ಹುಡುಗಿ ಮೇಲೆ ಹಾರೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹುಡುಗಿಗೆ ಸ್ವಲ್ಪನೂ ಇಷ್ಟನೇ ಆಗ್ತಾ ಇರೋಲ್ಲ, ಬೇಡ ಬೇಡ ಅಂತ ಕಿರುಚ್ಕೋತಾಳೆ. ಆದರೂ ಅಂಕಲ್ ಬಿಡ್ತಿಲ್ಲ ಹುಡುಗಿ ಮೇಲೆ. ಮತ್ತು ಹುಡುಗಿ ಅವಳ ಮನೆಗೆ ಹೋಗ್ತಾಳೆ. ಹುಡುಗಿ ಮನೇಲಿ ಇರಬೇಕಾದ್ರೆ ಯಾವಾಗಲೂ ಅವಳ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಆದರೆ ಇವಾಗ ಎಲ್ಲರೂ ಊಟ ಮಾಡೋದಕ್ಕೆ ಕೂತಿರ್ಬೇಕಾದ್ರೆ ಸೈಲೆಂಟಾಗಿ ಕೂತಿದ್ದಾಳೆ ಹುಡುಗಿ. ಯಾಕೆ ಇವಳು ಇಷ್ಟೊಂದು ಸೈಲೆಂಟಾಗಿ ಇರ್ತಾಳೆ ಅಂತ ಫ್ಯಾಮಿಲಿಯವರು ನೋಡ್ತಾರೆ. ನಂತರ
ಆ ಹುಡುಗಿ ಅಂಕಲ್ಗೆ ಕಾಲ್ ಮಾಡಿ ಮಾಡಿ ನೋಡ್ತಾರೆ. ಅವನಿಗೆ ಕಂಟಿನ್ಯೂಸ್ ಆಗಿ ಮೆಸೇಜನ್ನು ಮಾಡಿ ನೋಡ್ತಾಳೆ. ಏನೇ ಮಾಡಿದ್ರು ಅವನ ಕಡೆಯಿಂದ ಯಾವುದೇ ರೀತಿ ರಿಪ್ಲೈ ಇಲ್ಲ, ರೆಸ್ಪಾಂಡೇ ಮಾಡ್ತಿಲ್ಲ. ಈ ಎಲ್ಲ ವಿಷಯವನ್ನು ಹೀರೋಯಿನ್ ಅವಳಿಗೆ ಅಂತ ಒಬ್ಳು ಫ್ರೆಂಡ್ ಇರ್ತಾಳಲ್ಲ, ಅವಳ ಹತ್ತಿರ ಎಲ್ಲವನ್ನ ಹೇಳ್ಕೊಂಡಿರ್ತಾಳೆ. ಏನೇ ಅವನು ನಿನ್ನ ಏಮರ್ಸ್ಬಿಟ್ಟಿ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ಅವ್ನು ನನ್ನ ಏಮರ್ಸಿಲ್ಲ, ಏನಾದ್ರು ಬಿಸ್ನೆಸ್ ಕೆಲಸವಾಗಿ ಬೇರೆ ಕಂಟ್ರಿಗೆ ಹೋಗಿರಬೇಕು ಅಂತ ಅದು ಇದು ಅಂತ ಹೇಳಿ ಏನೇನೋ ಹೇಳಿ ಮೇಂಟೈನ್ ಮಾಡ್ತಾಳೆ. ಆದರೂ ನಮ್ಮ ಹುಡುಗಿಗೆ ಮನಸ್ಸೊಳಗೆ ಹೇಳ್ತಿರುತ್ತೆ, ನಾನು ತುಂಬಾ ಮೋಸ ಹೋಗಿದ್ದೀನಿ ಅಂತ. ಮನೆಗೆ ಹೋದ ಮೇಲೆ ಯಾರಿಗೂ ಗೊತ್ತಿಲ್ಲದೆ ತುಂಬಾ ಅಳ್ತಿರ್ತಾಳೆ ಹುಡುಗಿ. ಹೀಗಿರ್ಬೇಕಾದ್ರೆ ಹುಡುಗಿ ಸ್ಕೂಲಿನ HM ಇರ್ತಾರಲ್ಲ, ಹೆಡ್ ಮಾಸ್ಟರ್, ಅವರ ಹತ್ತಿರ ಹೋಗಿ ವಿಷಯದ ಬಗ್ಗೆ ಹೇಳ್ತಾಳೆ. ಅಷ್ಟೇ ಹೆಡ್ ಮಾಸ್ಟರ್ ಇದನ್ನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಡೈರೆಕ್ಟಾಗಿ ಸ್ಕೂಲಿಗೆ ಬರ್ತಾರೆ. ವಿಚಾರಣೆ ಮಾಡೋದಕ್ಕಾಗಿ ನಮ್ಮ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಇವಳ ಹತ್ತಿರ ನಾನು ಶೇರ್ ಮಾಡಿದ್ದೆ ತಪ್ಪಾಗೋಯ್ತಲ್ಲ ಅಂತ ಎಲ್ಲರ ಮೇಲೂ ಟೆನ್ಷನ್ ಆಗ್ತಿರ್ತಾಳೆ ಹುಡುಗಿ. ನಂತರ ಅವಳನ್ನು ಚೆಕಪ್ಗಾಗಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾರೆ. ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಅವರ ತಂದೆ ತಾಯಿಯನ್ನು ಕರೆಸ್ತಾರೆ. ಪೇರೆಂಟ್ಸ್ ಅದೇ ಥರ ಹಾಸ್ಪಿಟಲ್ಗೆ ಬಂದು ನೋಡಿದಾಗ ಅಲ್ಲಿಗೆ ವಿಚಾರಣೆ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಬಂದಿರ್ತಾರೆ. ಮತ್ತು ಈ ಹುಡುಗಿ ತುಂಬಾ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಚಿಲ್ಡ್ರನ್ಸ್ ಪ್ರೊಟೆಕ್ಷನ್ ಅಂತ ಒಂದು ಸಂಘಟನೆ ಇರುತ್ತೆ. ಅದಕ್ಕೆ ಸೇರಿದ ಒಬ್ಬ ಲೇಡಿ ಬಂದು ಪೇರೆಂಟ್ಸ್ ಹತ್ರ, ನೀವು ಯಾವುದಕ್ಕೂ ವೆರಿ ಮಾಡಬೇಡಿ, ನಾವು ಎಲ್ಲವನ್ನು ನೋಡ್ಕೋತೀವಿ, ಅವನನ್ನು ಬೇಗನೆ ಹಿಡಿಯುತ್ತಾರೆ, ಮತ್ತು ನಿಮ್ಮ ಮಗಳನ್ನು ಯಾವತ್ತಿಗೂ ನೀವು ಬೈಯೋದಕ್ಕೆ ಹೋಗಬೇಡಿ, ಇದ್ರ ಬಗ್ಗೆ ಅವಳ ಹತ್ರ ಮಾತಾಡಲೇಬೇಡಿ, ಅವಳನ್ನು ಯಾವಾಗಲೂ ಕಾಮಾಗಿ ನೋಡ್ಕೊಳ್ಳಿ, ಅವಳನ್ನು ಸಮಾಧಾನದಿಂದ ಇಟ್ಕೊಳ್ಳಿ, ನೀವೇನಾದರೂ ಹೇಳೋದಕ್ಕೆ ಹೋದರೆ ಆ ಹುಡುಗಿ ತನ್ನನ್ನು ತಾನೇ ಕೊಂದ್ಕೊಳ್ಳೋದಕ್ಕೂ ಕೂಡ ರೆಡಿಯಾಗಿರ್ತಾಳೆ ಅಂತೆಲ್ಲ ಹೇಳಿ ನಂತರ ಹುಡುಗಿಯನ್ನು ಕರ್ಕೊಂಬಂದು ಪೇರೆಂಟ್ಸ್ ಹತ್ರ ಹ್ಯಾಂಡ್ ಓವರ್ ಮಾಡ್ತಾರೆ. ಆವಾಗ ಅಲ್ಲಿಗೆ ಒಬ್ಬರು ಪೊಲೀಸ್ ಆಫೀಸರ್ ಬಂದು ನಿಮ್ಮ ಮಗಳನ್ನು ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿದಾಗ, ಇಲ್ಲ ಇವಾಗ ಅವಳನ್ನು ವಿಚಾರಿಸೋದಕ್ಕೆ ಆಗೋದಿಲ್ಲ, ಅವಳು ತುಂಬಾ ಬೇಜಾರಲ್ಲಿ ಇದ್ದಾಳೆ, ಇಂಥ ಸಮಯದಲ್ಲಿ ನಿಮಗೆ ವಿಚಾರಣೆ ಬೇಕಾ ಅಂತ ತಂದೆ ಅವರು ಹೇಳ್ತಾರೆ. ಅದಕ್ಕೆ ಆಫೀಸರ್, ಇಲ್ಲ ಇವಾಗಲೇ ವಿಚಾರಣೆ ಮಾಡಿದ್ರೇ ಅವನನ್ನು ನಾವು ಕಂಡುಹಿಡಿಯೋದಕ್ಕೆ ಆಗೋದು ಅಂತ ಹೇಳಿದಾಗ ನಮ್ಮ ಹುಡುಗಿನೂ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಪೊಲೀಸ್ ಅವರ ವಿಚಾರಣೆಗೆ ಸಪೋರ್ಟ್ ಮಾಡ್ತಿಲ್ಲ. ಯಾಕೆ ಅಂದರೆ ಇನ್ನು ಆ ಅಂಕಲನ್ನು ಲವ್ ಮಾಡ್ತಾ ಇದ್ದಾಳೆ, ಅವನ ಮೇಲೆ ತುಂಬ ನಂಬಿಕೆಯನ್ನು ಇಟ್ಟಿದ್ದಾಳೆ. ಒಂದು ಸ್ಟೇಜಲ್ಲಿ ಟೆನ್ಷನ್ ಆದ ಆಫೀಸರ್, ಸರಿ ನೀನು ಅವನ ಜೊತೆ ಯಾವ ಲ್ಯಾಪ್ಟಾಪಲ್ಲಿ ಚಾಟ್ ಮಾಡಿದ್ದೆ, ನಿನ್ನ ಫೋನನ್ನು ಕೊಡುವಂತ ಎಲ್ಲವನ್ನು ಚೆಕ್ ಮಾಡಿ ಸರ್ಚ್ ಮಾಡಿ ನೋಡಬೇಕಾದ್ರೆ ಇವರಿಗೆ ತುಂಬ ಪ್ರೂಫ್ ಎವಿಡೆನ್ಸು ಸಿಗುತ್ತೆ. ಸರಿ ಓಕೆ, ನೀನು ಮತ್ತೆ ಅವನಿಗೆ ಇಮೇಲನ್ನು ಕಳಿಸಿದ್ಯಾ, ಮತ್ತೆ ಅವನೇನಾದರೂ ರೆಸ್ಪಾಂಡ್ ಮಾಡಿ ಇಮೇಲನ್ನು ಕಳಿಸಿದ್ರೆ ನೀನು ಅವನಿಗೆ ರಿಪ್ಲೈಯನ್ನು ಮಾಡು, ಆದರೆ ಯಾವುದೇ ಕಾರಣಕ್ಕೂ ಅವನಿಗೆ ಹಿಂಟನ್ನು ಕೊಡಬೇಡ, ಈ ರೀತಿ ಅವನನ್ನು ಪೊಲೀಸರು ಹಿಡಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಂತ. ಇವರು ಈ ಥರ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಹುಡುಗಿಗೆ ಒಂದು ಇಮೇಲ್ ಬರುತ್ತೆ. ಅವನೇನೆ ಮಾಡ್ತಾ ಇರೋದು, ಆದರೆ ಬೇರೆ ಒಂದು ಇಮೇಲ್ ಐಡಿಯಿಂದ ಮಾಡ್ತಾ ಇದ್ದಾನೆ. ಇಬ್ಬರು ಚಾಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಹುಡುಗಿ ಕ್ಯಾಶುಯಲ್ ಆಗಿ ಅವನ ಜೊತೆ ಚಾಟ್ ಮಾಡ್ತಾ ಇರ್ತಾಳೆ. ಫೋನ್ ಮಾಡು ಅಂತ ಹೇಳಬೇಕಾದ್ರೆ ಅವನು ಫೋನನ್ನು ಮಾಡ್ತಾನೆ. ಇಬ್ಬರು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಹುಡುಗಿ ಹತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಪಕ್ಕದಲ್ಲಿ ಯಾರೋ ಇದ್ದಾರೆ ಅಂತ ಭಯದಲ್ಲಿ ಹುಡುಗಿ ಮಾತಾಡಬೇಕಾದ್ರೆ ಇದನ್ನು ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಅವನು ಫೋನನ್ನು ಕಟ್ ಮಾಡ್ತಾನೆ. ಪೊಲೀಸ್ ಅವರಿಗೆ ಅವನನ್ನು ಟ್ರ್ಯಾಪ್ ಮಾಡೋದಕ್ಕೆ ಆಗ್ತಿಲ್ಲ. ಸರಿ ಓಕೆ, ನಮ್ಮ ಹತ್ರ ಇರುವ ಪ್ರೂಫ್ ಮತ್ತು ಎವಿಡೆನ್ಸನ್ನು ಇಟ್ಕೊಂಡು ಅವನನ್ನು ನೋಡ್ಕೊತೀವಿ, ನಾವು ಇಲ್ಲಿಂದ ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಪೊಲೀಸ್ ಆಫೀಸರ್ಸ್ ಹೊರಡ್ತಾರೆ. ಆಗ ನಮ್ಮ ಹೀರೋಯಿನ್ ಅವರ ತಂದೆ ತುಂಬಾ ಬೇಜಾರಾಗಿರ್ತಾರೆ. ಅವನು ನನ್ನ ಕೈಗೆ ಸಿಕ್ಬಿಟ್ರೆ ಅಷ್ಟೇ ಅವನ ಕಥೆನ ಮುಗಿಸ್ಬಿಡ್ತೀನಿ, ಅವನನ್ನು 4 ತುಂಡ ಕತ್ತರಿಸಾಕ್ಬಿಡ್ತೀನಿ ಅಂತ ತುಂಬ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕಂದರೆ ಅವರ ಒಳಗಡೆ ಅಷ್ಟೊಂದು ಕೋಪ ಇದೆ. ಇಲ್ಲ ನೀವು ಆ ರೀತಿ ಎಲ್ಲ ಮಾಡಬಾರ್ದು, ಅವನ ಬಗ್ಗೆ ಏನೇ ವಿಷಯ ಗೊತ್ತಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಪೊಲೀಸ್ ಆಫೀಸರ್. ಆದರೆ ನಮ್ಮ ಹುಡುಗಿ ಅರ್ಥನೇ ಮಾಡ್ಕೋತಾ ಇಲ್ಲ. ಅವಳಿಗೆ ಅವನು ಮೋಸ ಮಾಡಿದ್ದಾನೆ, ದ್ರೋಹ ಮಾಡಿದ್ದಾನೆ ಅನ್ನೋದನ್ನು ಅರ್ಥನೇ ಮಾಡ್ಕೋತಿಲ್ಲ. ಇನ್ನು ಅವನ ಮೇಲೆ ತುಂಬಾ ಲವ್ವನ್ನು ಇಟ್ಕೊಂಡಿದ್ದಾಳೆ, ಅವನನ್ನು ನಂಬ್ತಿದ್ದಾಳೆ. ಆ ಹುಡುಗಿಯನ್ನು ನೋಡಿದ್ರೆ ಗೊತ್ತಾಗ್ತಿದೆ, ಅವಳು ಮಾತ್ರ ಅಲ್ಲ ಇಡೀ ಫ್ಯಾಮಿಲಿನೇ ಅಪ್ಸೆಟ್ ಆಗೇ ಇರುತ್ತೆ. ಮಾರನೇ ದಿನ ತಂದೆಗೆ ಅವರ ಕೆಲಸವನ್ನು ಮಾಡೋಕ್ಕೆ ಆಗ್ತಿಲ್ಲ. ಅವರ ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ.
ಛೇ, ನನ್ನ ಮಗಳು ಹೆಚ್ಚು ಮೋಸ ಹೋಗಿದ್ದಾಳೆ, ಅವಳು ಎಷ್ಟು ಕಷ್ಟಗಳನ್ನು ಅನುಭವಿಸಿರಬೇಕು, ಇವಾಗ ಯಾವ ರೀತಿ ಅವಳು ಫೀಲ್ ಮಾಡ್ತಾ ಇರಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಆಫೀಸಿಂದ ಮನೆಗೆ ರಿಟರ್ನ್ ಬರಬೇಕಾದ್ರೆ ಒಂದು ಹೊಸ ಫೋನನ್ನು ತೊಗೊಂಬಂದು ಮಗಳ ಕೈಗೆ ಕೊಟ್ಟು, ಇನ್ನು ಮುಂದೆ ಈ ಫೋನನ್ನು ಮಾತ್ರವೇ ನೀನು ಯೂಸ್ ಮಾಡಬೇಕು ಮಗಳೇ, ಯಾವುದೇ ಕಾರಣಕ್ಕೂ ಅವನನ್ನು ನೀನು ಕಾಂಟ್ಯಾಕ್ಟ್ ಮಾಡಬಾರ್ದು. ಅವನು ಯಾವತ್ತಾದರೂ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನು ನೀನು ತಕ್ಷಣ ನನ್ನ ಹತ್ರ ಹೇಳಬೇಕು ಅಂತ ಹೇಳಿ ತಂದೆ ಹೊರಡ್ತಾರೆ. ಆದರೆ ಈ ವಿಷಯನ ದೊಡ್ಡದಾಗಿ ತಗೊತಿಲ್ಲ ಹುಡುಗಿ. ನಂತರ ಚಿಲ್ಡ್ರನ್ಸ್ ಪ್ರೊಟೆಕ್ಷನ್ ಕಮಿಟಿ ಇದೆಯಲ್ಲ, ಅದರಿಂದ ಒಬ್ಬರು ಲೇಡಿ ಬಂದು ಆ ಹುಡುಗಿಯನ್ನು ಅವರ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಕೌನ್ಸಿಲಿಂಗನ್ನು ಮಾಡ್ತಾ ಇರ್ತಾರೆ. ಹುಡುಗಿ ಮಾತಾಡ್ತಾ ಇರಬೇಕಾದ್ರೆ ಅಂಕಲ್ ಬಗ್ಗೆ ಒಳ್ಳೆ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತಾಳೆ. ಅವನು ಯಾಮಾರಿಸಿದ್ದಾನೆ, ಅವನು ಕೆಟ್ಟವನು, ಅವನು ಇವಳಿಗೆ ಮೋಸ ಮಾಡಿದ್ದಾನೆ, ದ್ರೋಹ ಮಾಡಿದ್ದಾನೆ ಅನ್ನೋ ವಿಷಯದ ಬಗ್ಗೆ ಹುಡುಗಿ ಮಾತಾಡ್ತಾ ಇಲ್ಲ. ಅವನು ತುಂಬಾ ಒಳ್ಳೆಯವನು, ನೋಡೋದಕ್ಕೆ ಸುಂದರವಾಗಿದ್ದಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ, ನನ್ನ ಹತ್ತಿರ ಚೆನ್ನಾಗಿ ಮಾತಾಡ್ತಾನೆ, ಖಂಡಿತ ನನಗಾಗಿ ಬಂದೇ ಬರ್ತಾನೆ ಅಂತಾನೆ ಮಾತಾಡ್ತಾ ಇರ್ತಾಳೆ. ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ, ಆದರೆ ಅವಳು ಅರ್ಥ ಮಾಡ್ಕೊಳ್ಳೋ ರೀತಿ ಕಾಣಿಸ್ತಾ ಇಲ್ಲ. ಈ ಕಡೆ ತಂದೆ ಅವರಿಗೆ ಪೊಲೀಸ್ ಆಫೀಸರ್ ಫೋನ್ ಕಾಲನ್ನು ಮಾಡ್ತಾರೆ. ಈ ಥರ ಅಮೆರಿಕಾದಲ್ಲಿ ಇರುವ ಇಂತಹ ಕೇಸಲ್ಲಿ ಸಿಕ್ಕಾಕೊಂಡಿರುವ ಕ್ರಿಮಿನಲ್ ಫೈಲ್ಗಳನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ, ನೀವು ಅದನ್ನು ತಗೊಂಡು ಹೋಗಿ ನಿಮ್ಮ ಮಗಳಿಗೆ ತೋರಿಸಿ, ಇದರಲ್ಲಿ ಅವನೇನಾದರೂ ಇದ್ದಾನ ಅಂತ ಮಾತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಕಳಿಸ್ಬೇಕಾದ್ರೆ, ಅದೇ ರೀತಿ ತಂದೆ ಮನೆಗೆ ಬಂದ ಮೇಲೆ ಅವಳ ಮಗಳ ಹತ್ತಿರ ಕ್ರಿಮಿನಲ್ ಫೈಲ್ಸ್ಗಳನ್ನು ತೋರಿಸಿ ಕೇಳ್ತಾರೆ. ಆದರೆ ಹುಡುಗಿ ಏನನ್ನೂ ಗಮನಿಸುತ್ತಿಲ್ಲ, ಬರೀ 2-3 ಫೋಟೋಸನ್ನು ನೋಡಿಬಿಟ್ಟು ಖಂಡಿತ ಇದರಲ್ಲಿ ಅವನು ಇರೋದಿಲ್ಲ, ಅವನು ತುಂಬಾ ಒಳ್ಳೆಯವನು, ನನ್ನನ್ನು ಕರ್ಕೊಂಡು ಹೋಗೋದಕ್ಕಾಗಿ ಅವನು ಬಂದೇ ಬರ್ತಾನೆ, ನಿಮ್ಮನ್ನು ಬಂದು ನೋಡ್ತಾನೆ, ನನಗೆ ನೀವು ಸ್ವಲ್ಪನೂ ಇಷ್ಟನೇ ಆಗ್ತಿಲ್ಲ, ಸುಮ್ಮನೆ ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ, ನನಗೆ ಅಪ್ಪ ಮನೆ ಬೇಡ, ಮನೇಲಿ ಇರೋದೇ ತುಂಬಾ ಟಾರ್ಚರ್ ಆಗ್ತಾ ಇದೆ ಅಂತ ಹುಡುಗಿ ತುಂಬಾ ಬೇಜಾರು ಆಗಿ ಹೋಗ್ತಾಳೆ. ಆ ಹುಡುಗಿಯನ್ನು ಮತ್ತೆ ಕೌನ್ಸಿಲಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ಕೌನ್ಸಿಲಿಂಗಲ್ಲಿ ನನಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಲ್ಲಿ ತುಂಬ ನನ್ನನ್ನು ಟಾರ್ಚರ್ ಮಾಡ್ತಾ ಇದ್ದಾರೆ, ನನ್ನ ಕೊಂದ್ಬಿಡ್ತಾರೆ ಅನಿಸುತ್ತೆ, ಒಂದೊಂದು ನಿಮಿಷನೂ ನನಗೆ ನರಕದ ನೋವನ್ನು ಕೊಡ್ತಾ ಇದ್ದಾರೆ ಅಂತ ಹುಡುಗಿ ಹೇಳಬೇಕಾದ್ರೆ, ಏನಮ್ಮ ನಿನಗೆ ಹೊಡಿತಿದ್ದಾರಾ ನಿನ್ನ ಪೇರೆಂಟ್ಸು, ನಿನ್ನನ್ನು ಅಸಹ್ಯವಾಗಿ ಮಾತಾಡ್ತಿದ್ದಾರಾ, ನಿನ್ನ ಬಗ್ಗೆ ಕೆಟ್ಟದಾಗಿ ಬೈತಿದ್ದಾರಾ ಅಂತ ಕೇಳಿದ್ರೆ, ಇಲ್ಲ, ನನಗೆ ಯಾವಾಗಲೂ ಅವನ ಬಗ್ಗೆನೇ ನೆನಪು ಮಾಡ್ತಿದ್ದಾರೆ, ನಾನು ಅವನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಅವನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಇವರು ಯಾವಾಗ ನೋಡಿದ್ರು ಅವನ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ, ಅವನೊಬ್ಬ ಟೆರರಿಸ್ಟು, ಮೋಸಗಾರ, ದೊಡ್ಡ ಕ್ರಿಮಿನಲ್ ರೀತಿ ಇವರು ಹೇಳ್ತಾ ಇದ್ದಾರೆ, ಅದು ನನಗೆ ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ. ಆಗನು ಕೌನ್ಸಿಲಿಂಗ್ ಲೇಡಿ ನಮ್ಮ ಹುಡುಗಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ನೋಡಮ್ಮ, ಚೆನ್ನಾಗಿ ನೀನು ಅರ್ಥ ಮಾಡ್ಕೊ, ಲೈಫ್ ಅಂದರೆ ಇದೇನಾ, ಅವನು ನಿನಗೆ ಚೆನ್ನಾಗಿ ಮೋಸ ಮಾಡಿ ನಿನ್ನನ್ನು ನೈಸ್ ಮಾಡಿ ಮೋಸ ಮಾಡಿದ್ದಾನೆ, ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಹೇಳಿ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಹುಡುಗಿ ಅದನ್ನು ಕೇಳ್ತಾನೆ ಇಲ್ಲ, ನಂಬ್ತಾನೆ ಇಲ್ಲ, ಅಲ್ಲಿಂದ ಕೋಪ ಮಾಡ್ಕೊಂಡು ಎದ್ದೋಗ್ತಾರೆ. ಈ ಕಡೆ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹುಡುಗಿಯನ್ನು ರೆಡಿ ಮಾಡಿ ಹುಡುಗಿಯ ಮುಖಾಂತರ ಅವನನ್ನು ಟ್ರ್ಯಾಪ್ ಮಾಡಿ ಹಿಡಿಯೋಣ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅದೇ ರೀತಿ ಹುಡುಗಿ ಜೊತೆ ಚಾಟಿಂಗ್ ಎಲ್ಲ ಮಾಡಿ ಫೋನ್ ಕಾಲಲ್ಲೆಲ್ಲ ಮಾತಾಡಿ ಇವಾಗ ಮೀಟಪ್ಗೆ ಒಂದು ಪಾರ್ಕಿಗೆ ಬಂದಿರ್ತಾನೆ. ಬಂದು ಅದೇ ರೀತಿ ಬಂದು ಹುಡುಗಿ ಜೊತೆ ಕೂತು ಮಾತಾಡ್ತಾ ಇರಬೇಕಾದ್ರೆ ಇವರು ಮಾತಾಡ್ತಾ ಇರೋ ವಿಷಯ ಎಲ್ಲವನ್ನು ಕಿವಿಯಲ್ಲಿ ಇಯರ್ಫೋನನ್ನು ಇಟ್ಟು ನಮ್ಮ ಆಫೀಸರ್ಸ್ ಕೇಳಿಸ್ಕೊತಾನೆ ಇರ್ತಾರೆ. ಒಂದು ಸ್ಟೇಜಲ್ಲಿ ಅವನನ್ನು ಹಿಡಿಯೋಣ ಅಂತ ಅನ್ನುವಷ್ಟರಲ್ಲಿ ಆ ಅಂಕಲಿಗೆ ಅದೇ ಥರ ಡೌಟ್ ಬಂದುಬಿಟ್ಟು ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಇವರುಗಳು ಅವನನ್ನು ಹಿಡಿಯೋದಕ್ಕೆ ಓಡೋಗ್ತಾರೆ, ಆದರೂ ಅವನು ಹೇಗೋ ಎಸ್ಕೇಪ್ ಆಗಿಬಿಡ್ತಾನೆ. ಸೊ ಆಫೀಸರ್ ನಂತರ ತಂದೆಯವರನ್ನು ಮೀಟ್ ಮಾಡಿ ನಡೆದ ಎಲ್ಲ ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ಅವರು ಮಾತಾಡಿದ ಎಲ್ಲ ವಿಷಯವನ್ನು ನೋಡಿದ್ರೆ ಅವನು ನಿಮ್ಮ ಮಗಳ ಜೊತೆ ಹೇಗೆ ಮಾತಾಡಿದ್ನು ಅದೇ ರೀತಿ ಎಲ್ಲ ಹುಡುಗಿ ಜೊತೆನೂ ಮಾತಾಡಿ ಈ ರೀತಿನೇ ಮೋಸ ಮಾಡಿ ಸುತ್ತಾಡ್ತಾ ಇದ್ದಾನೆ ಆ ಕ್ರಿಮಿನಲ್, ಅವನು ತುಂಬಾ ಕ್ರೂರ ಅಂತ ಎಲ್ಲ ವಿಷಯವನ್ನು ಹೇಳ್ತಾರೆ. ಅದಕ್ಕೆ ತಂದೆಯವರು ಟೆನ್ಷನ್ ಆಗಿ ಮನೆಗೆ ಹೊರಡ್ತಾರೆ. ಆವಾಗ ತಂದೆಯವರ ಫ್ರೆಂಡ್ ಒಂದು ಬಾರಿಗೆ ಹೋಗಿರ್ತಾರೆ. ಅಲ್ಲಿ ಏನೋ ಒಂದು ವಿಷಯವನ್ನು ನೋಡಿಬಿಟ್ಟು ತಂದೆಗೆ ಪಟ್ ಅಂತ ಕಾಲ್ ಮಾಡಿ ಇಲ್ಲಿಗೆ ಬಾ ನೀನು ಅಂತ ಕರೀತಾರೆ. ತಂದೆಯವರು ಅಲ್ಲಿಗೆ ಹೋಗಿ ನೋಡಬೇಕಾದ್ರೆ ಆ ಜಾಗದಲ್ಲಿ ಎಲ್ಲರೂ ಕುಡಿದ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂತಹ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವರ ಒಂದು
ಗಲೀಜಾದ ಫೋಟೋವನ್ನು ದೊಡ್ಡದಾಗಿ ಬ್ಯಾನರ್ ರೀತಿ ಹಾಕಿರ್ತಾರೆ. ಇದನ್ನು ತಂದೆ ನೋಡಿಬಿಟ್ಟು ಎಷ್ಟು ಬೇಜಾರಾಗಿರಬೇಕು, ನೀವೇ ಯೋಚನೆ ಮಾಡಿ ನೋಡಿ. ಪಾಪ ಅಲ್ಲಿಂದ ಅವ್ರ ಮುಖವನ್ನು ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಓಡಿ ಬರ್ತಾರೆ. ಎಲ್ಲವನ್ನು ಆ ಸೈಕೋಪಾತೆ ಮಾಡಿರಬೇಕು ಅಂತ ನನಗನ್ಸುತ್ತೆ. ನಂತರ ತಂದೆ ಮನೆಗೆ ಹೋಗ್ತಾರೆ. ಅವತ್ತಿನ ರಾತ್ರಿ ಹುಡುಗಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಿರ್ತಾಳೆ. ಆವಾಗ ತಂದೆಯವರು ಮಗಳಿಗೆ ಗೊತ್ತಿಲ್ಲದೆ ರೀತಿ ಮಗಳ ರೂಮಿಗೆ ಹೋಗಿ ಅವಳ ಮೊಬೈಲ್ ಫೋನನ್ನು ತಗೊಂಡು ಚೆಕ್ ಮಾಡಿ ನೋಡ್ತಾರೆ. ಹುಡುಗಿ ಯಾರ ಜೊತೆ ಯಾರು ಚಾಟ್ ಮಾಡ್ತಿದ್ದಾಳ, ಕಾಲಲ್ಲಿ ಮಾತಾಡ್ತಿದ್ದಾಳ ಅಂತ. ನಂತರ ಅಲ್ಲಿಂದ ಹೋಗ್ತಾರೆ. ಆದರೆ ಅವ್ರ ತಂದೆಗಿಂತ ಕೇಡಿಯಾಗಿದ್ದಾಳೆ ಅನಿಸುತ್ತೆ ಹುಡುಗಿ. ತಂದೆ ಆ ಕಡೆ ಹೋದ ಮೇಲೆ ಇವಳು ಎದ್ದೇಳ್ತಾಳೆ. ಎಷ್ಟೊತ್ತು ಇವಳು ಎಚ್ಚರ ಆಗೇನೆ ಇದ್ದಾಳೆ. ಅವಳ ತಂದೆ ರೂಮ್ ಒಳಗಡೆ ಬಂದಾಗ ಅವಳು ನಿದ್ದೆ ಮಾಡೋ ರೀತಿ ಆ್ಯಕ್ಟ್ ಮಾಡಿದ್ದಾಳೆ. ಮಾರನೇ ದಿನ ಹುಡುಗಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಅವರ ತಾಯಿ, ಇಲ್ಲ ಅಮ್ಮ, ನೀನು ಇವಾಗ ಸ್ಕೂಲಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಹುಡುಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾಳೆ. ಅಲ್ಲಿ ನಮ್ಮ ಹುಡುಗಿಯ ಫ್ರೆಂಡ್ ಒಬ್ಬಳು ಆ ಹುಡುಗಿ ಬಂದು ಹೀರೋಯಿನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಈಗ ಹೀರೋಯಿನ್ನು ಫ್ರೆಂಡ್ ಜೊತೆ ಮಾತು ಕೂಡ ಆಡ್ತಾ ಇಲ್ಲ. ಅವಳನ್ನು ತುಂಬಾ ಅವಾಯ್ಡ್ ಮಾಡ್ತಾ ಇರ್ತಾಳೆ. ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಕಡೆ, ನಾನು ನಿನ್ನ ಒಳ್ಳೆಯದಕ್ಕಾಗಿಯೇ ಎಲ್ಲನೂ ಮಾಡ್ತೀನಿ ಅಂತ ಫ್ರೆಂಡ್ ಹೇಳಿದ್ರೆ, ಎಲ್ಲಿ ನೀನು ನನ್ನ ಸಿಗಾಕ್ಸಿದ್ದು, ನೀನು ನನಗೆ ಮಾಡಿದ್ದು ಒಳ್ಳೆಯದಾ, ಸುಮ್ಮನೆ ಇಲ್ಲಿಂದ ಹೋಗಿ ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಂತರ ತನ್ನ ಆಫೀಸ್ ಕೆಲಸವನ್ನು ಮುಗಿಸ್ಬಿಟ್ಟು ಮನೆಗೆ ರಿಟರ್ನ್ ಬರಬೇಕಾದ್ರೆ ಹುಡುಗಿ ಮನೆಯಲ್ಲಿರ್ತಾಳೆ. ಹೇಗಿತ್ತಮ್ಮ ಇವತ್ತು ಸ್ಕೂಲು ಅಂತ ತಂದೆ ಕೇಳಬೇಕಾದ್ರೆ, ಚೆನ್ನಾಗಿತ್ತಪ್ಪ ಅಂತ ಹೇಳ್ತಾಳೆ. ಸರಿ ಕಣಮ್ಮ, ಮತ್ತೆ ನೀನು ಯಾರಿಗಾದರೂ ಫೋನ್ ಕಾಲನ್ನು ಮಾಡ್ದ, ಯಾರಾದರೂ ನಿನ್ನನ್ನು ಮಾತಾಡ್ಸಿದ್ರ ಅಂತ ಕೇಳಿದ್ರೆ, ಹಾಗೆಲ್ಲ ಏನೂ ಇಲ್ಲಪ್ಪ. ಇಲ್ಲ ಅಮ್ಮ, ನಿಜವನ್ನು ಹೇಳು, ನೀನೇನಾದರೂ ಅವನಿಗೆ ಕಾಲನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ, ಇಲ್ಲ ಅವನೇನಾದರೂ ನಿನಗೆ ಕಾಲನ್ನು ಮಾಡಿದ್ನ, ಪ್ಲೀಸ್ ನಿಜವನ್ನು ಹೇಳು ಅಂತ ತಂದೆ ಒತ್ತಿ ಕೇಳಬೇಕಾದ್ರೆ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ. ಯಾಕಪ್ಪ ಈ ರೀತಿ ನನಗೆ ಅವಮಾನವನ್ನು ಮಾಡ್ತಿದ್ದೀರಾ, ತೊಂದರೆ ಕೊಡ್ತಾ ಇದ್ದೀರಾ? ನಿನ್ನೆ ರಾತ್ರಿ ನೋಡಿದ್ರೆ ನನಗೆ ಗೊತ್ತಿಲ್ಲದೆ ನನ್ನ ರೂಮ್ ಒಳಗಡೆ ಬಂದು ನನ್ನ ಮೊಬೈಲ್ ಫೋನನ್ನು ತೊಗೊಂಡು ಚೆಕ್ ಮಾಡಿ ನೋಡ್ತೀರಾ? ಇದೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನನಗೆ ಬದುಕೋದಕ್ಕೆ ಇಷ್ಟ ಆಗ್ತಿಲ್ಲ. ಪ್ಲೀಸ್ ಇಲ್ಲಿಂದ ಎದ್ದು ಹೋಗಿ ಅಂತ ಜೋರಾಗಿ ಅವನ ತಂದೆಗೆ ಬೈದು ಕಳಿಸ್ಬಿಟ್ಟು ಫೋನನ್ನು ಕೋಪದಿಂದ ಹೊಡೆದಾಕ್ತಾಳೆ. ಸೊ ತಂದೆನೂ ಬೇಜಾರಾಗಿ ಹೊರಡ್ತಾರೆ. ನಂತರ ತಂದೆಯವರ ದೊಡ್ಡ ಮಗ, ಅದೇ ನಮ್ಮ ಹೀರೋಯಿನಿಗೆ ಒಬ್ಬ ಅಣ್ಣ ಇದ್ದಾನಲ್ಲ, ಅವನು ಬೇರೆ ಕಡೆ ಉಳ್ಕೊಂಡು ಕಾಲೇಜಿಗೆ ಹೋಗ್ತಿದ್ದ. ಇವಾಗ ಅವನಿಗೆ ಲೀವ್ ಸಿಕ್ಕಿರುತ್ತೆ. ಅದಕ್ಕೆ ಅವನು ರಿಟರ್ನ್ ಇವಾಗ ಮನೆಗೆ ಬರ್ತಾನೆ. ಅವತ್ತಿನ ರಾತ್ರಿ ಹ್ಯಾಲೋವಿನ್ ನೈಟು, ಆದ್ದರಿಂದ ಅವತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಜ್ಜಿ ತಾತ ಅಂತ ಎಲ್ಲರನ್ನು ಮನೆಗೆ ಕರೆಸಿ ಎಲ್ಲರೂ ಕೂತು ತಿಂತಿರ್ತಾರೆ. ಆವಾಗ ಹುಡುಗ ಒಂದು ವಿಷಯವನ್ನು ಹೇಳ್ತಾನೆ. ಕಾಲೇಜಲ್ಲಿ ಒಬ್ಬಳು ಹುಡುಗಿಯನ್ನು ನೋಡಿದೆ, ಅವಳು ನೋಡೋದಕ್ಕೆ ತುಂಬಾ ಶೌರ್ಯವಾಗಿದ್ದಾಳೆ. ಅವಳು ನಾವು ಲವ್ ಮಾಡ್ತಾ ಇದ್ದೀವಿ, ಡೇಟಿಂಗ್ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಹುಡುಗ ಹೇಳ್ತಾ ಇರಬೇಕಾದ್ರೆ, ಅದಕ್ಕೆ ನೀವು ತುಂಬ ಖುಷಿಯಾಗಿದ್ದೀರಾ, ತುಂಬ ಎಂಜಾಯ್ ಮಾಡಿದ್ರಾ ಅಂತ ಡೀಪಾಗಿ ಕ್ವಶನನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಹುಡುಗ, ಏನೇ ಅಣ್ಣನ ಹತ್ರನೇ ಈ ರೀತಿ ಮಾತಾಡ್ತಿದೆಯಲ್ಲ, ಒಬ್ಬ ಬ್ರದರ್ ಹತ್ರ ಮಾತಾಡೋ ಮಾತುಗಳ ಇವು ಅಂತ ಹುಡುಗ ಕೇಳಿದ್ರೆ, ಹೌದು ಕಣೋ, ಇದೇ ವಿಷಯನ ನೀನು ಮಾಡಬೇಕಾದ್ರೆ ಎಲ್ಲರೂ ಇದನ್ನು ಕ್ಯಾಶುವಲ್ ಆಗಿ ತಗೊತಾರೆ. ಇದೇ ವಿಷಯವನ್ನು ನಾನು ಮಾಡಿದ್ರೆ ಏನೋ ಟೆರರಿಸ್ಟ್ ರೀತಿ ನನ್ನ ಟ್ರೀಟ್ ಮಾಡ್ತಾರೆ. ಮತ್ತೆ ಅದ್ರ ಬಗ್ಗೆ ಮಾತಾಡಿ ಚುಚ್ತಾನೆ ಇದ್ದಾರೆ. ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹುಡುಗಿ ಅಲ್ಲಿಂದ ಹೋಗ್ತಾಳೆ. ಫ್ಯಾಮಿಲಿನೇ ಬೇಜಾರಾಗಿರುತ್ತೆ. ಈ ಹುಡುಗಿ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಅಂತ. ನಂತರ ಪೊಲೀಸ್ ಆಫೀಸರ್ ಮನೆಗೆ ಬರ್ತಾರೆ. ಮನೆಗೆ ಬಂದವರು ನಮ್ಮ ಹೀರೋಯಿನ್ ಹತ್ತಿರ 3 ಫೋಟೋಸನ್ನು ತೋರಿಸಿ, ಈ 3 ಹುಡುಗಿಯರಲ್ಲಿ ನಿನಗೆ ಯಾರಾದರೂ ಗೊತ್ತಿದೆಯಾ ಅಂತ ಕೇಳ್ತಾರೆ. ಫೋಟೋಸನ್ನು ನೋಡಿದ ಹೀರೋಯಿನ್, ಇಲ್ವಲ್ಲ, ಇದರಲ್ಲಿ ಯಾರೂ ನನಗೆ ಗೊತ್ತಿಲ್ಲ, ಏನಕ್ಕೆ ಕೇಳ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ, ನೀನು ಲವ್ವರ್ ಅಂತ ಹೇಳ್ಕೊತಾ ಇದೆಯಲ್ಲ, ಆ ವ್ಯಕ್ತಿ ಇಲ್ಲಿಯವರೆಗೂ ಈ 3 ಹುಡುಗಿಯರ ಜೊತೆ ಆಟ ಆಡಿದ್ದಾನೆ. ನಿನಗೆ ಅವನು ಏನನ್ನು ಮಾಡಿದ್ದಾನೋ ಅದೇ ಕೆಲಸವನ್ನು ಈ 3 ಹುಡುಗಿಯರಿಗೂ ಮಾಡಿದ್ದಾನೆ. ನಿನ್ನನ್ನು ಸೇರಿಸಿದ್ರೆ ಒಟ್ಟು 4 ಜನರು. ಅದರಲ್ಲೂ ಒಬ್ಬಳು ಹುಡುಗಿಗೆ ಬರೀ 12 ವರ್ಷ ಅಷ್ಟೇ. ತುಂಬಾ ಕ್ರೂರವಾದ ವ್ಯಕ್ತಿ ಅವನು. ಅವನೊಂದು ಸೈಕೋಪಾತ್. ಅವನನ್ನು ನೀನು ನಂಬಲೇಬೇಡ, ಅವನನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಇದನ್ನು ಕೇಳಿದಮ್ಮ ಹುಡುಗಿ, ಸರಿ ಆಯಿತು, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹತ್ಕೊಂಡೆ ಅಲ್ಲಿಂದ ಎದ್ದು ಹೋಗ್ತಾಳೆ. ನಂತರ ಮಾತೆಲ್ಲ ಮುಗಿದ ಮೇಲೆ ತಾಯಿಯವರು, ಸರಿ ಮಗಳು ಹತ್ಕೊಂಡ ಮೇಲೆ ಹೋದ್ಲಲ್ವ, ನಾನು ಅವಳ ನೋಡ್ತೀನಿ ಅಂತ ಬೆಡ್ರೂಮಿಗೆ ಬಂದು ನೋಡಿದಾಗ ಹುಡುಗಿ ರೂಮಲ್ಲಿ ಕಾಣ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಸೈಕಲನ್ನು ತಗೊಂಡು ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾಳೆ. ಕೌನ್ಸ್ಲಿಂಗನ್ನು ಕೊಡ್ತಿರ್ತಾರಲ್ಲ ಲೇಡಿ, ಆ
ಲೇಡಿ ಹತ್ರ ಡೈರೆಕ್ಟಾಗಿ ಬಂದು ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ. ನಾನು ಮೋಸ ಹೋಗಿದ್ದೀನಿ, ನನಗೆ ಒಬ್ಬ ಮೋಸ ಮಾಡಿಬಿಟ್ಟಿದ್ದಾನೆ, ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿದ್ದೀನಿ, ಎಲ್ಲರ ಹತ್ತಿರ ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ದೆ, ಅವನು ನನಗೆ ಮೋಸ ಮಾಡಿಬಿಟ್ಟ, ನನ್ನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟ ಅಂತ ಕೆಳಗಡೆ ಬಿದ್ದು ಬಿದ್ದು ಅಳ್ತಿರ್ತಾಳೆ ಹುಡುಗಿ. ಆ ಸೈಕ್ಯಾಟಿಸ್ಟಿಗೆ ಅರ್ಥ ಆಗುತ್ತೆ, ಇವಾಗಲಾದರೂ ಅವಳು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ತಕ್ಷಣವೇ ಕೌನ್ಸಿಲಿಂಗ್ ಲೇಡಿ ಹುಡುಗಿ ಅವರ ತಂದೆ ತಾಯಿಗೆ ಫೋನ್ ಕಾಲನ್ನು ಮಾಡಿ, ಮಗಳು ಇಲ್ಲೇ ಇದ್ದಾಳೆ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ತಂದೆ ಮತ್ತು ತಾಯಿ ಇಬ್ಬರು ಕೂಡ ಇವಾಗ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ, ಇವಾಗಲಾದ್ರು ನಮ್ಮ ಹುಡುಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ನಂತರ ನಮ್ಮ ಹುಡುಗಿ ಹಾಗೆ ನಿಧಾನಕ್ಕೆ ಕ್ಯಾಶುವಲ್ ಆಗಿ ಬದುಕೋದಕ್ಕೆ ಶುರು ಮಾಡ್ತಾಳೆ. ಸ್ಕೂಲಿಗೆ ರೆಗ್ಯುಲರ್ ಆಗಿ ಹೋಗ್ತಾಳೆ, ಎಲ್ಲ ಈವೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ, ವಾಲಿಬಾಲ್ ಕಾಂಪಿಟೇಷನಲ್ಲಿ ಆಟ ಆಡ್ತಾ ಇರ್ತಾಳೆ. ಅವಳು ಆಟ ಆಡೋದನ್ನು ನೋಡೋದಕ್ಕಾಗಿ ಅವಳ ಫ್ಯಾಮಿಲಿನೇ ಬಂದು ಕೂತು ನೋಡ್ತಾ ಇರ್ತಾರೆ. ಆವಾಗ ಜಾಗದಲ್ಲಿ ಒಬ್ಬ ಹುಡುಗ ಕ್ಯಾಮ್ರಾವನ್ನು ಹಿಡಿದು ಆಟ ಆಡ್ತಾ ಇರೋ ಹುಡುಗಿಯರನ್ನು ಒಂದು ರೀತಿ ವಿಡಿಯೋ ಮಾಡ್ತಾ ಇರ್ತಾನೆ. ಆದರೆ ಅವನು ಕ್ಯಾಶುವಲ್ ಆಗಿ ವಿಡಿಯೋ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ತಂದೆಯವರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಡೌಟಿಗೆ ಒಳಗಾಗಿ ಅವನನ್ನು ಹಿಡಿದು ಸಿಕ್ಕಾಪಟ್ಟೆ ಹೊಡಿತಾರೆ. ನಂತರ ಅಲ್ಲಿರೋರೆ ಬಂದು ಬಿಡಿಸ್ಕೊತಾರೆ. ಮನೆಗೆ ಬಂದ ಮೇಲೆ ಸಾರಿ ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂತ ತಂದೆ ಹೇಳಬೇಕಾದ್ರೆ ಹುಡುಗಿ ತುಂಬ ಟೆನ್ಷನ್ ಆಗಿ ತಂದೆಗೆ ಜೋರಾಗಿ ಬೈತಾಳೆ. ಅಪ್ಪ, ನನಗೆ ಮತ್ತೆ ಮತ್ತೆ ವಿಷಯವನ್ನು ನೆನಪಿಸ್ಬೇಡಿ, ಮತ್ತೆ ಮತ್ತೆ ನನಗೆ ಸೂಜಿಯನ್ನು ಹಾಕಿ ಚುಚ್ತಾ ಇದ್ದೀರಾ, ಆ ವಿಷಯದ ಬಗ್ಗೆ ಮೋಸ ಹೋಗಿದ್ದು ನಾನು, ನಾಶವಾಗಿದ್ದು ನಾನು, ನೀವಲ್ಲ ಅಂತ ಹತ್ಕೊಂಡೆ ಹುಡುಗಿ ಅಲ್ಲಿಂದ ಹೊರಡ್ತಾಳೆ. ಅವಳ ತಂದೆಗೂ ಹೌದು, ನಾನು ಸ್ವಲ್ಪ ಓವರಾಗಿ ಮಾಡಿಬಿಟ್ಟೆ ಅನ್ನೋ ರೀತಿ ಫೀಲ್ ಆಗಿರ್ತಾರೆ. ಹಾಗೆ 6ನೇ ದಿನ ನಮ್ಮ ಹುಡುಗಿ ಸ್ಕೂಲ್ಗೆ ಹೋಗಿರ್ತಾಳೆ. ಅವಳ ಫ್ರೆಂಡ್ ಹುಡುಗಿ ನಮ್ಮ ಹೀರೋಯಿನ್ ಹತ್ರ ಬಂದು, ಇಲ್ಲಿ ನಾನು ಏನು ಮಾಡಿಲ್ಲ ಕಣೆ, ಅದೇ ನಡೆದಿರೋದಿಲ್ಲ, ಬೇರೆ ಯಾರೋ ಇದನ್ನು ಮಾಡಿದ್ದಾರೆ, ನನಗಿದ್ರ ಬಗ್ಗೆ ಗೊತ್ತಾ, ನನ್ನ ಕ್ಷಮಿಸ್ಬಿಡು ಅಂತ ಅವಳು ಕೇಳಬೇಕಾದ್ರೆ, ಇಲ್ಲಿ ಯಾವುದ್ರ ಬಗ್ಗೆ ನೀನು ಮಾತಾಡ್ತಿದ್ಯಾ ಅಂತ ಕನ್ಫ್ಯೂಸ್ ಆಗಿ ನಮ್ಮ ಹುಡುಗಿ ಕೇಳ್ತಾಳೆ. ನೀನು ಆನ್ಲೈನಲ್ಲಿ ಬಂದಿರೋ ವಿಷಯದ ಬಗ್ಗೆ ನೋಡೇ ಇಲ್ವಾ ಅಂತ ಕೇಳಿದ ತಕ್ಷಣ ಶಾಕ್ ಆಗಿ ನಮ್ಮ ಹೀರೋಯಿನ್ ಬೇಗ ಅಲ್ಲಿರುವ ಕಂಪ್ಯೂಟರ್ ಲ್ಯಾಬಿಗೆ ಹೋಗಿ ಚೆಕ್ ಮಾಡಿ ನೋಡಿದ್ರೆ ನಮ್ಮ ಹೀರೋಯಿನು ಅಂಕಲ್ ಜೊತೆ ಇರಬೇಕಾದ್ರೆ ವಿಡಿಯೋ ರೆಕಾರ್ಡನ್ನು ಮಾಡ್ಕೊಂಡಿದ್ದ ಅಲ್ವಾ, ಅದು ಮತ್ತು ನಮ್ಮ ಹುಡುಗಿಯನ್ನು ಬೇರೆ ಹುಡುಗರ ಜೊತೆ ಇರೋ ರೀತಿಯೆಲ್ಲ ಫೋಟೋನ ಎಡಿಟ್ ಮಾಡಿ ತುಂಬ ಅಸಹ್ಯವಾಗಿ ಕೆಟ್ಟ ಫೋಟೋಸ್ನೆಲ್ಲ ಇಂಟರ್ನೆಟ್ಟಲ್ಲಿ ಇರುತ್ತೆ. ಇದನ್ನು ನೋಡಿದ ನಮ್ಮ ಹುಡುಗಿ ತುಂಬಾ ಭಯಬಿದ್ದು ಶಾಕ್ ಆಗಿ ಅವಳ ಮನೆಗೆ ಬೇಗ ಓಡಿ ಹೋಗ್ತಾಳೆ. ಬಾತಲ್ಲಿ ಮಲ್ಕೊಂಡು ಅವಳೇ ಫೋಟೋಸನ್ನು ತಗೊಂಡು ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ಅವಳ ಪಕ್ಕದಲ್ಲಿ ಇಟ್ಕೊಂಡಿರ್ತಾಳೆ. ಆ ಟ್ಯಾಬ್ಲೆಟ್ಸನ್ನೆಲ್ಲ ಹಾಗೆ ಒಟ್ಟಿಗೆ ಸೇರಿ ಒಂದೇ ಸಲಕ್ಕೆ ಬಾಯಿಗೆ ಹಾಕ್ಕೊತಾಳೆ. ಹಾಗೆ ಅದೇ ಟೈಮಲ್ಲಿ ಮನೆಯಲ್ಲಿರುವ ತಂದೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆನೆ ಇವಾಗ ಸ್ಕೂಲಲ್ಲಿ ಇಲ್ಲ, ಅವಳು ಮನೆಗೇ ಬಂದಿರಬೇಕು ಅನಿಸುತ್ತೆ, ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಪ್ಲೀಸ್ ಅವಳನ್ನು ತಕ್ಷಣ ನೋಡಿ ಅಂತ ಹೇಳಿದಾಗ ತಂದೆಯವರು ಗಾಬರಿಯಾಗಿ ಬೇಗ ಹೋಗಿ ನಮ್ಮ ಆ್ಯನಿ ರೂಮನ್ನು ತಟ್ಟಿ ನೋಡ್ತಾರೆ. ಆದರೆ ಆ ಹುಡುಗಿ ಓಪನ್ನೇ ಮಾಡ್ತಾ ಇಲ್ಲ. ಟೆನ್ಷನ್ ಆಗಿ ಗಾಬರಿ ಆದ ತಂದೆ ಪಟ್ಟಂತ ಡೋರನ್ನು ಹೊಡ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಹುಡುಗಿ ಅನ್ಕಾನ್ಸಿಯಸ್ ಆಗಿ ಬಾಟಬಲ್ಲಿ ಬಿದ್ದಿರ್ತಾಳೆ. ಅವರು ಅದನ್ನು ನೋಡಿ ಕಿರ್ಚ್ಕೊಳ್ಳೋ ಸದ್ದನ್ನು ಕೇಳಿ ತಾಯಿನೂ ಅಲ್ಲಿಗೆ ಬರ್ತಾರೆ. ಮಗಳನ್ನು ಇಬ್ಬರು ಎತ್ಕೊಂಡು ವಾಂತಿ ಮಾಡು ಅಂತ ಹೇಳಿ ಅವಳಿಗೆ ವಾಮಿಟ್ ಮಾಡಿಸಿ ನಂತರ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನೀನು ಯಾವುದರ ಬಗ್ಗೆನೂ ವರಿ ಮಾಡಬೇಡಮ್ಮ, ಎಲ್ಲನೂ ಸರಿ ಹೋಗುತ್ತೆ, ನೀನು ಆರಾಮಾಗಿರು ಅಂತ ಹೇಳಿ ಹುಡುಗಿಗೆ ಧೈರ್ಯ ತುಂಬ್ತಾರೆ ತಂದೆ ಮತ್ತು ತಾಯಿ. ಅವತ್ತಿನ ರಾತ್ರಿ ಹುಡುಗಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡಿರ್ತಾಳೆ. ಮಾರನೆಯ ದಿನ ಹುಡುಗಿ ಎದ್ದು ಹೊರಗಡೆ ಬಂದು ನೋಡಬೇಕಾದ್ರೆ ಮನೆಯ ಹೊರಗಡೆ ತಂದೆಯವರು ಹಾಗೆ ಫ್ರೀಸ್ ಆಗಿ ಕೂತಿರ್ತಾರೆ. ರಾತ್ರಿ ಪೂರ್ತಿ ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ. ಹುಡುಗಿ ಬಗ್ಗೆನೇ ಯೋಚನೆ ಮಾಡಿ ಹಾಗೆ ಕೂತಿದ್ದಾರೆ. ಏನಪ್ಪ ಆಯಿತು, ರಾತ್ರಿ ಪೂರ್ತಿ ನೀವು ನಿದ್ದೆನೇ ಮಾಡಿಲ್ವಾ ಅಂತ ಹುಡುಗಿ ಕೇಳಬೇಕಾದ್ರೆ, ಇಲ್ಲ ಅಮ್ಮ, ನೀನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಿನ್ನ ಯಾವಾಗಲೂ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಿದ್ದೆ, ಆವಾಗ ನೀನು ತುಂಬ ಧೈರ್ಯಶಾಲಿಯಾಗಿದ್ದೆ, ಯಾರ ಸಪೋರ್ಟು ತಗೊಳ್ದೆ ನೀನೇನೋ ಈಜನ್ನು ಹೊಡೆಯೋದಕ್ಕೆ ಟ್ರೈ ಮಾಡ್ತಾಯಿದ್ದೆ, ನಿನ್ನ ಮೇಲೆ ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸ್, ಅಷ್ಟೊಂದು ನಂಬಿಕೆಯಲ್ಲಿ ನೀನು ಈಜನ್ನು ಮಾಡ್ತಾಯಿದ್ದೆ. ಆದರೆ ಅದನ್ನು ನೋಡಿ ನಾನು ತುಂಬಾ ಹೆದರ್ಕೋತಿದ್ದೆ, ನಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೆ, ನಾನು ನಿನ್ನನ್ನು ಸೇಫಾಗಿ ನೋಡ್ಕೋಬೇಕು ಅಂತಲೇ ಯಾವಾಗಲೂ ಅನ್ಕೋತಿದ್ದೆ. ಅದೇ ಥರನೇ ಅಮ್ಮ, ಇವಾಗಲೂ ಕೂಡ ನಿನ್ನನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತಲೇ ಅಂದ್ಕೊತಿದ್ದೀನಿ, ನಿನ್ನನ್ನು ಯಾವಾಗಲೂ ಸೇಫಾಗಿ ಇಟ್ಕೋಬೇಕು ಅಂತಲೇ ನಾನು ನಿನ್ನ ತಾಯಿನೂ ಅಂದ್ಕೊತಿರೋದು. ಆದರೆ ಅದ್ರ ಬಗ್ಗೆ ನೀನು ಯಾವಾಗಲೂ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಅಂತ ಹೇಳಿ ತಂದೆಯವರು ಅಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಇದನ್ನು ನೋಡಿ ತುಂಬಾ
ಸಾರಿ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಎಲ್ಲನೂ ಅರ್ಥ ಮಾಡಿಕೊಂಡೆ. ಇನ್ನು ಮುಂದೆ ನೀವು ಹೇಳೋ ರೀತಿನ ನಾನು ನೆಡ್ಕೊತೀನಿ ಅಂತ ಹೇಳಿ ಹುಡುಗಿ ಅವಳ ತಂದೆಯನ್ನು ತಪ್ಪಿಕೊಂಡು ಜೋರಾಗಿ ಅಳ್ತಾಳೆ. ತಂದೆಯವರು ಅಳ್ತಾರೆ. ಫೈನಲ್ ಆಗಿ ಹೇಗೋ ಅವಳ ಪೇರೆಂಟ್ಸ್ ಅವಳ ಫೀಲಿಂಗನ್ನು ಅರ್ಥ ಮಾಡಿಕೊಂಡ್ರು ಹುಡುಗಿ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.